ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ LICನ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದ್ರೆ, ಕ್ಲಾಸ್ 10th ಪಾಸ್ ಮಾಡಿರೋ ಅಥವಾ ಕ್ಲಾಸ್ 12th ಪಾಸ್ ಮಾಡಿರೋರು, ಅದರಲ್ಲೂ ಏನಂತಂದ್ರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವರು ಅಂದ್ರೆ ಬಡವರ್ಗದವರು ಅಪ್ಲೈ ಮಾಡ್ಬೋದು. ಇಲ್ಲಿ ಕ್ಲಾಸ್ 10th ಪಾಸ್ ಮಾಡಿ ನೀವು ಡಿಪ್ಲೊಮಾ ಓದ್ತಿದ್ರೆ, ಅಥವಾ ಕ್ಲಾಸ್ 10th ಮಾಡಿ ITI ಓದ್ತಿದ್ರೆ, ಅಥವಾ ಕ್ಲಾಸ್ 12th ಪಾಸ್ ಮಾಡಿ ನೀವು ಮೆಡಿಕಲ್ ಓದ್ತಿದ್ರೆ, ಕ್ಲಾಸ್ 12 ಪಾಸ್ ಮಾಡಿ ಇಂಜಿನಿಯರಿಂಗ್ ಓದ್ತಿದ್ರೆ, ಅಥವಾ MBBS ಓದ್ತಿದ್ರೆ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೋದು. ಈ ಸ್ಕಾಲರ್ಶಿಪ್ ನ ನಾನು ಹೇಳ್ದಂಗೆ ಯಾವ ಒಂದು ಇಯರ್ ಇಂದ ಅಪ್ಲೈ ಮಾಡ್ಬೋದು ಅಂತ ನೀವು ನೋಡ್ಬೋದು. ಇಲ್ಲಿ ನೀವು ಕ್ಲಾಸ್ 10th ಅಥವಾ 12 ನ 2022ರಿಂದ 2025 ಯಾವಾಗಾದ್ರೂ ಪಾಸ್ ಮಾಡಿರ್ಬೋದು, ಅಂತವ್ರು ಅಪ್ಲೈ ಮಾಡ್ಬೋದು. ಮಿನಿಮಮ್ ಏನಂತಂದ್ರೆ 60% ಮಾರ್ಕ್ಸ್ ಇಂದ ಪಾಸ್ ಆಗಿರ್ಬೇಕು. ನಾನು ಹೇಳ್ದಂಗೆ ನೀವು ಯಾವುದೇ ತರದ ವೊಕೇಶನಲ್ ಕೋರ್ಸಸ್ ಅಂದ್ರೆ ITI ಓದ್ತಿರೋರು, ಡಿಪ್ಲೊಮಾ ಓದ್ತಿರೋ 10th ಪಾಸ್ ಮಾಡಿರ್ಬೇಕು, 60% ಇಂದ ಪಾಸ್ ಮಾಡಿರ್ಬೇಕು. ಡಿಪ್ಲೊಮಾ, ITI ಅಥವಾ ಮೆಡಿಕಲ್ ನ ಏನಾದ್ರು ಓದ್ತಿರೋರು, ಅವರು ಸೆಕೆಂಡ್ PUC ಪಾಸ್ ಮಾಡಿ ಮೆಡಿಕಲ್ ಓದ್ತಿರೋರು, ಇಂಜಿನಿಯರಿಂಗ್ ಓದ್ತಿರೋರು ಅಪ್ಲೈ ಮಾಡ್ಬೋದು. ಇಲ್ಲಿ ಆನ್ಯುವಲ್ ಇನ್ಕಮ್ ನ ಬಂದ್ಬಿಟ್ಟು ಆನ್ಯುವಲ್ ಪೇರೆಂಟ್ಸ್ ನ ಅಥವಾ ಗಾರ್ಡಿಯನ್ಸ್ ನೋಡ್ಕೊಂತಿದ್ರೆ, ಗಾರ್ಡಿಯನ್ಸ್ ನ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಎಲ್ಲ ಸೋರ್ಸಸ್ ಗಳಿಂದ ವರ್ಷಕ್ಕೆ 4.5 ಲಕ್ಷ ಆನ್ಯುವಲ್ ಇನ್ಕಮ್ ಇರಬೇಕಾಗತ್ತೆ. ಇಲ್ಲಿ ಗರ್ಲ್ ಚೈಲ್ಡ್ ಗೆ ಸ್ಪೆಷಲ್ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅವರಿಗೆ ಏನಂತಂದ್ರೆ ಎಲಿಜಿಬಿಲಿಟಿ ಬಂದ್ಬಿಟ್ಟು 10th ಪಾಸ್ ಮಾಡಿರ್ಬೇಕು, 2022ರಿಂದ 25 ಯಾವಾಗಾದ್ರೂ ಪಾಸ್ ಔಟ್ ಆದ್ರೂ ಅಪ್ಲೈ ಮಾಡಬಹುದು. 60% ಇಂದ ಪಾಸ್ ಮಾಡಿರ್ಬೇಕು, 60% ಮಾರ್ಕ್ಸ್ ಇಂದ. ಹೈಯರ್ ಸ್ಟಡೀಸ್ ನ ಓದ್ತಿದ್ರೆ 10+2 ಅಂದ್ರೆ ಸೆಕೆಂಡ್ PUC ನ ಪಾಸ್ ಮಾಡಿರ್ಬೇಕು. ಡಿಪ್ಲೊಮಾ ಓದ್ತಿರೋರು, 10th ಪಾಸ್ ಮಾಡಿರೋರು, ITI ಓದ್ತಿರೋರು ಎಲ್ಲರೂ ಅಪ್ಲೈ ಮಾಡಬಹುದು, ಹೆಣ್ಮಕ್ಳು. ಇಲ್ಲಿ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಪೇರೆಂಟ್ ನ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಎಲ್ಲಾ ಸೋರ್ಸಸ್ ಇಂದ ಬಂದ್ಬಿಟ್ಟು 4.5 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ ಅಂತಂದ್ರೆ, ಇಲ್ಲಿ ಲೋ ಇನ್ಕಮ್ ಇರೋರ್ತಕ್ಕಂಥವ್ರಿಗೆ ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾರಿಗೆ ಕೊಡ್ತಾ ಹೋಗ್ತಾರೆ ಅಂತಂದ್ರೆ, ಫಸ್ಟ್ ಡಿಗ್ರಿಯಲ್ಲಿ ಓದ್ತಿರೋರು, ಈಗ ನಾನು ಹೇಳ್ದಂಗೆ ಸೆಕೆಂಡ್ PUC ಓದಿ ಫಸ್ಟ್ ಡಿಗ್ರಿ ಓದ್ತಿರೋರು ಅಂತವ್ರನ್ನ ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೀವು ಏನಾದ್ರು PG ಓದ್ತಿದ್ರೆ ಅಂತಂದ್ರೆ ಅವರಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಅದೇ ತರ ಇನ್ಕಮ್ ಲಿಮಿಟ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು 2.5 ಲಕ್ಷದಿಂದ 4 ಲಕ್ಷದೊಳಗಡೆ ಇದ್ದವ್ರನ್ನ, ಅದರಲ್ಲೂ ಏನಂತಂದ್ರೆ ಸಿಂಗಲ್ ಪೇರೆಂಟ್ ಇದ್ರೆ, ಅಂದ್ರೆ ತಂದೆ ವಿಡೋ ಇದ್ರೆ, ವಿಡೋ ತನ್ನ ಮಗನಿಗೆ ಅಥವಾ ಮಗಳಿಗೆ ಓದ್ತಿದ್ರೆ ಅಂತವ್ರಿಗೆ ಪ್ರಿಫರೆನ್ಸ್. ಸಿಂಗಲ್ ಮದರ್ ಇದ್ರೆ ಅವರಿಗೆ, ಮತ್ತೆ ಇನ್ ಕೇಸು ಅನ್ಮ್ಯಾರಿಡ್ ಇದ್ರು ತನ್ನ ತಂಗಿ ಅಥವಾ ಅಣ್ಣನಿಗೆ ಏನಾದ್ರು ಓದಿಸಿದ್ರೆ ಅಂತವರಿಗೆ ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತಾರೆ ಈ ಸ್ಕಾಲರ್ಶಿಪ್ ಅಲ್ಲಿ. ಇಲ್ಲಿ ಯಾವ ಕೋರ್ಸ್ ಗಳಿಗೆ ಎಷ್ಟು ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ ಅಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ MBBS, BMS, BHMS, BDS ಮೆಡಿಕಲ್ ಓದ್ತಿದ್ರೆ ಸೆಕೆಂಡ್ PUC ಪಾಸ್ ಮಾಡಿ ಅವರಿಗೆ 40,000 ರೂಪಾಯಿ ತನಕ ಕೊಡ್ತಾ ಹೋಗ್ತಾರೆ. ಎರಡು ಇನ್ಸ್ಟಾಲ್ಮೆಂಟ್ 20,000 ಒನ್ ಟೈಮು, 20,000 ನೆಕ್ಸ್ಟ್ ಟೈಮ್ ಒಂದು 6 ಮಂತ್ಸ್ ಬಿಟ್ಟು ಕೊಡ್ತಾ ಹೋಗ್ತಾರೆ. ಮತ್ತೆ BTech, BArc ಬಂದ್ರೆ 80,000 ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ, 30,000 ಇದು ಸಾರಿ 30,000 ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಅದೇ ತರ ಗ್ರಾಜುಯೇಷನ್ ಓದ್ತಿದ್ರೆ, BSc ಏನಾದ್ರು BCom ಏನಾದ್ರು ಓದ್ತಿದ್ರೆ, ಅಂದ್ರೆ ಸೆಕೆಂಡ್ PUC ಮಾಡಿ BSc BCom ಏನಾದ್ರು ಓದ್ತಿದ್ರೆ, ಅಥವಾ ITI ಡಿಪ್ಲೊಮಾ ಏನಾದ್ರು ಓದ್ತಿದ್ರೆ 20,000 ಅದನ್ನು ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಕ್ಲಾಸ್ 12 ವೊಕೇಶನಲ್ ಅಂಡ್ ಡಿಪ್ಲೊಮಾ ಕೋರ್ಸ್ ಓದ್ತಿರೋರಿಗೆ 15,000 ರೂಪಾಯಿ ತನಕ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ಬೇಕಂತ ನೀವು ನೋಡೋದಾದ್ರೆ, ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದ್ರೆ. ನಿಮ್ಮ OBC ಕ್ಯಾಟಗರಿ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡು ಒಂದೇ ಆಗಿರುತ್ತೆ. SC ST ಕೇಸ್ ಅಲ್ಲಿ ಬೇರೆ ಆಗಿರುತ್ತೆ. ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಮತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಲಾಸ್ಟ್ ಎಕ್ಸಾಮಿನೇಷನ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ನ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೀವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಅಪ್ಲಿಕೇಶನ್ ನ ಡೆಡ್ ಲೈನ್ ನ ಬಂದ್ಬಿಟ್ಟು 22 ಸೆಪ್ಟೆಂಬರ್ 2025 ಒಳಗಡೆ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ರಿ, ಇದರಲ್ಲಿ ಬಂದ್ಬಿಟ್ಟು ನಾನು ಹೇಳ್ದಂಗೆ ಸ್ಪೆಷಲ್ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಗರ್ಲ್ಸ್ ನವರಿಗೆ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಮಿನಿಮಮ್ 10 ಜನರಿಗೆ ಅಷ್ಟೇ ಸ್ಪೆಷಲ್ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ ಇಲ್ಲಿ ಸ್ಕಾಲರ್ಶಿಪ್ ಅಲ್ಲಿ. ಇಲ್ಲಿ ಏನಂತಂದ್ರೆ, ಸ್ಟೂಡೆಂಟ್ಸ್ ಹೂ ಆಲ್ರೆಡಿ ರಿಸೀವ್ ಸ್ಕಾಲರ್ಶಿಪ್ಸ್ ಫ್ರಮ್ ಅದರ್ ಟ್ರಸ್ಟ್, ನೀವೇನಾದ್ರೂ ಬೇರೆ ಟ್ರಸ್ಟ್ ಗಳಿಂದ, ಇನ್ಸ್ಟಿಟ್ಯೂಷನ್ಸ್ ಇಂದ ಸ್ಕಾಲರ್ಶಿಪ್ ನ ಪಡಿತಿದ್ರೆ ಅಂತವ್ರು
ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಈ ಕೇಸು ಏನಂತಂದ್ರೆ SC ST ನವರಿಗೆ ನೀವು ಬೇರೆ ಟ್ರಸ್ಟ್ ಇಂದ ಅಥವಾ ಇದರಿಂದನೂ ಬರ್ತಿದ್ರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ರಿ, ಸ್ಟೂಡೆಂಟ್ಸ್ ಹೂ ಎಂಟರ್ ಇನ್ ದ ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಪ್ರೋಗ್ರಾಮ್ ಥ್ರೂ ಲ್ಯಾಟರಲ್ ಎಂಟ್ರಿ. ಈಗ ಸಪೋಸ್ ನೀವೇನಾದ್ರೂ ಡಿಪ್ಲೊಮಾ ಓದ್ತಿದ್ರೆ, ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ಮೇಲೆ ಇಂಜಿನಿಯರಿಂಗ್ ಮಾಡ್ತಿದ್ರೆ, ಸೆಕೆಂಡ್ ಇಯರ್ ಅಲ್ಲಿ ಎಕ್ಸಾಮ್ ಅಡ್ಮಿಷನ್ ಆದ್ರೆ ಅಂತವ್ರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಫಸ್ಟ್ ಇಯರ್ ಇಂದಾನೇ ಓದ್ತಿರ್ಬೇಕು. ಡಿಪ್ಲೊಮಾ ಇರ್ಲಿ ಇಂಜಿನಿಯರಿಂಗ್ ಇರ್ಲಿ, ಫಸ್ಟ್ ಇಯರ್ ಇಂದ ಓದ್ತಿರೋರು ಮಾತ್ರ ಅಪ್ಲೈ ಮಾಡಬಹುದು. ಇಲ್ಲಿ ನಾನು ಹೇಳ್ದಂಗೆ 60% ಮಿನಿಮಮ್ ಮಾರ್ಕ್ಸ್ ಇಂದ ಪಾಸ್ ಆಗಿರ್ಬೇಕು. ಕ್ಯಾಂಡಿಡೇಟ್ಸ್ ಆರ್ ಹೂ ಆರ್ ಪರ್ಸಿಂಗ್ ಎನಿ ಸ್ಟ್ರೀಮ್ ಥ್ರೂ ಕರೆಸ್ಪಾಂಡೆನ್ಸ್ ನಲ್ಲಿ ಓದ್ತಿದ್ರೆ, ಕರೆಸ್ಪಾಂಡೆನ್ಸ್ ಈವ್ನಿಂಗ್ ಆರ್ ನೈಟ್ ಕ್ಲಾಸಸ್ ಅಲ್ಲಿ ಓದ್ತಿದ್ರೆ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಿಲ್ಲ. ಮತ್ತೆ ಇಲ್ಲಿ ನೋಡ್ರಿ, ಸ್ಟೂಡೆಂಟ್ಸ್ ಮಸ್ಟ್ ಸೆಕ್ಯೂರ್ ಅಟ್ ಲೀಸ್ಟ್ 55% equivalent grades in the previous exams to retain general scholarship within the medical engineering or ಇಂಜಿನಿಯರಿಂಗ್ ಸ್ಟ್ರೀಮ್ ಅಂತಂದಿದೆ. ಇಲ್ಲಿ ಏನಂತಂದ್ರೆ ನೀವು ಕರೆಕ್ಟ್ ಆಗಿ ನೀವು 55% ಇಂದ ನೀವು ಅಪ್ಲೈ ಮಾಡಿದಾಗ್ಲೂ ನೀವು 55% ಇಂದ ಪಾಸ್ ಆದ್ರೆ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಮಸ್ಟ್ ಸೆಕ್ಯೂರ್ ಅಟ್ ಲೀಸ್ಟ್ 50% equivalent grade in the previous exams to continue ಜನರಲ್ ಸ್ಕಾಲರ್ಶಿಪ್ ಫಾರ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಅಂತಿದೆ. ಇಲ್ಲಿ ಏನಂತಂದ್ರೆ ನೀವು ನಾನು ಹೇಳ್ದಂಗೆ ಸಪೋಸ್ ನೀವು ಫಸ್ಟ್ ಇಯರ್ ಓದ್ತಿದ್ರೆ ಅಪ್ಲೈ ಮಾಡಿದ್ರ, ನೀವು ಸೆಕೆಂಡ್ ಇಯರ್ಗೂ ಪಡಿಬೇಕಂತಂದ್ರೆ ನೀವು ಮಿನಿಮಮ್ ಆ ಫಸ್ಟ್ ಇಯರ್ ಅಲ್ಲಿ 50% ಇಂದ ಪಾಸ್ ಆಗಿರ್ಬೇಕು, ಅಂತವ್ರು ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಈ ತರ ನೀವು ನಾನು ಹೇಳ್ದಂಗೆ 50% ಇಂದ ಪಾಸ್ ಆಗಿಲ್ಲ ಅಂತಂದ್ರೆ ಈ ಸ್ಕಾಲರ್ಶಿಪ್ ನ ಏನಂತಂದ್ರೆ ನಿಮ್ಮ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಸ್ಟೂಡೆಂಟ್ಸ್ ಶುಡ್ ಬಿ, ಇಲ್ಲಿ ನೋಡ್ರಿ, ರೆಗ್ಯುಲರ್ ಇನ್ ಅಟೆಂಡೆನ್ಸ್ ಅಂತ ಇಲ್ಲಿ ಇದೆ. ನೀವು ಕಾಲೇಜಲ್ಲಿ ರೆಗ್ಯುಲರ್ ಆಗಿರ್ಬೇಕು, ಅಂತವರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಕ್ ಬರುತ್ತೆ. ನೀವು ಏನಾದ್ರೂ ಸ್ಕಾಲರ್ಶಿಪ್ ನ ಟರ್ಮ್ಸ್ ಅಂಡ್ ಕಂಡೀಷನ್ ನ ವೈಲೇಟ್ ಮಾಡಿದ್ರೆ ನಿಮ್ಮ ಸ್ಕಾಲರ್ಶಿಪ್ ನ ಕ್ಯಾನ್ಸಲ್ ಮಾಡ್ತಾ ಹೋಗ್ತಾರೆ. ನೀವು ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಸ್ಕಾಲರ್ಶಿಪ್ ನ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬಹುದು. ನಾನು ಮುಂದಿನ ವಿಡಿಯೋದಲ್ಲಿ ಈ ಸ್ಕಾಲರ್ಶಿಪ್ ನ ಹೇಗೆ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬ್ರಾಗಿದೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.